ಹಾಯ್ ಹಲೋ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾವೀಗ ಹೊರಟಿರೋ ಅಂಥದ್ದು ಸಂಜಯ್ ನಗರಕ್ಕೆ. ಏನಕ್ಕೆ ನಾವು ಸಂಜಯ್ ನಗರಕ್ಕೆ ಹೋಗಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ. ನಾವು ಹೊರಟಿರೋದು ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ. ಸೊ ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 1:40 ಆಗಿತ್ತು. ಸೊ ಊಟದ ಸಮಯ ಆಗಿದೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ನಾವು 3 ಜನನು ಫುಲ್ ಮೀಲ್ಸ್ನ ಆರ್ಡರ್ ಮಾಡಿ ಕೂತಿದ್ವಿ. ನನ್ನ ಮಗಳು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಆನಂತರ ಊಟ ಬಂತು, ನಾವು ಊಟನ ಶುರು ಮಾಡಿದ್ವಿ. ಬೇಗ ಊಟನ ಮಾಡಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾನು ನನ್ನ ಮಗಳಿಗೆ ಊಟ ಮಾಡಿಸ್ಕೊಂಡು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಪೂರಿ ಅಂದರೆ ತುಂಬ ಇಷ್ಟಪಡ್ತಾಳೆ, ಸೊ ಪೂರಿನ ತಿಂತಾಳೆ ಅವಳು. ನಾವೀಗ ಹೋಗ್ತಾ ಇರೋಂಥ ಜಾಗ ರಾಮಣ್ಣ ಮಹರ್ಷಿ ಹೆರಿಟೇಜ್ ಆಡಿಟೋರಿಯಂ ಅಂತ ಹೇಳಿ ಇದಿರುವಂಥದ್ದು ನಾಗಶೆಟ್ಟಹಳ್ಳಿ ಸಂಜಯ್ ನಗರದ ಹತ್ರ ಬರುವಂಥದ್ದು. ನಾವೀಗ ಇಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಾದರೆ, ನನ್ನ ಮಗಳ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಮಗಳು ಭಾಗ್ಯಲಕ್ಷ್ಮಿ ಫ್ರೀ ಸ್ಕೂಲ್ ಅಂತ ಹೇಳಿಬಿಟ್ಟು ಜಾಲಹಳ್ಳಿಯಲ್ಲಿ ಇರುವಂಥದ್ದು. ಈ ಸ್ಕೂಲಲ್ಲಿ ಓದ್ತಾ ಇರೋದು, ಪ್ರೀ ನರ್ಸರಿ ಹೋಗ್ತಾ ಇರೋದಿನ್ನ. ಸೊ ಫಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ತುಂಬ ಕುತೂಹಲದಿಂದ ಈ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗಳು ಫಸ್ಟ್ ಟೈಮ್ ಸ್ಟೇಜ್ ಎತ್ತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾಳೆ. ಮನೇಲಿ ಮಾಡೋ ಡ್ಯಾನ್ಸ್ಗೂ ಸ್ಕೂಲಲ್ಲಿ ಮಾಡೋ ಡ್ಯಾನ್ಸ್ಗೂ ಡಿಫ್ರೆನ್ಸ್ ಇರುತ್ತಲ್ಲ. ಮನೆಯಲ್ಲಾದರೆ ಯಾರ್ದು ಭಯ ಇರಲ್ಲ, ಮಕ್ಕಳಿಗೆ ಆರಾಮಾಗಿ ಆಡ್ತಾರೆ ತಂದೆ ತಾಯಿ ಮುಂದೆ. ಬಟ್ ಸ್ಟೇಜ್ ಮೇಲೆ ಹತ್ತಿ ಆಡುವಂಥದ್ದು ಅಂದರೆ ಆಗ ಸ್ವಲ್ಪ ನರ್ವಸ್ ಆಗ್ತಾರೆ. ಇವಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾಳೆ ಸ್ಟೇಜ್ ಮೇಲೆ ಅನ್ನೋದು ನಾವು ಕುತೂಹಲದಿಂದ ಕಾಯ್ತಾ ಇದ್ವಿ. ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 1/2 hour ಟೈಮ್ ಇತ್ತು. ಸೊ ಅದಕ್ಕಿಂತ ಮುಂಚೆನೇ ಮಕ್ಕಳನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಸ್ಕೂಲ್ ಟೀಚರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು. ಮಕ್ಕಳನ್ನೆಲ್ಲ ಪೇರೆಂಟ್ಸು ಕರ್ಕೊಂಡೋಗಿ ಟೀಚರ್ಸ್ಗೆ ಹ್ಯಾಂಡ್ ಓವರ್ ಮಾಡಿ ಮಕ್ಕಳನ್ನ ಬಿಟ್ಟು ಬಂದರು. ಇನ್ನು ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾವೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೋಸ್ಕರ. ಈ ಸ್ಕೂಲಲ್ಲಿ ಇದು 8th ಇಯರ್ ಆ್ಯನ್ಯುವಲ್ ಡೇ ಮಾಡ್ತಾ ಇರೋವಂಥದ್ದು. ಸ್ಕೂಲು ಕೂಡ ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ತುಂಬ ಕೇರ್ ಮಾಡ್ತಾರೆ. ಹಾಗೆ ಚೆನ್ನಾಗಿ ಕೂಡ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾರೆ. ಹಾಗೆ ತುಂಬ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ತಾರೆ ಮಕ್ಕಳ ಹತ್ರ. ಮೊದಲನೇದಾಗಿ ಕೆಲವೊಂದು ಮಕ್ಕಳನ್ನ ಕರೆದ್ಬಿಟ್ಟು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಆನಂತರ ಪೇರೆಂಟ್ಸ್ನ ಕರೆಸ್ಬಿಟ್ಟು ಚಿಕ್ಕದಾಗಿ ಲೈಟಾಗಿ ಡ್ಯಾನ್ಸು ಸಹ ಆಡಿಸಿದ್ರು. ಈ ಡ್ಯಾನ್ಸು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ ಯಾವ ಸಾಂಗ್ ಇದು ಅಂತ ಹೇಳಿಬಿಟ್ಟು. ಗಣೇಶ್ ಸರ್ ಅವರ ಜೈನದನಿಯೋಳೆ ಮೀನ ಕಣ್ಣೋಳೆ ಸಾಂಗ್ಗೆ ಡ್ಯಾನ್ಸ್ ಆಡಿಸ್ತಾ ಇದ್ದಾರೆ ಆ್ಯಂಕರ್ಸ್. ನಂತರ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸಿದ್ರು. ಡ್ಯಾನ್ಸ್ ಆದ ನಂತರ ನಾನು ನಮ್ಮ ಹಸ್ಬೆಂಡ್ನ ಸ್ಟೇಜ್ ಮೇಲೆ ಹೋದ್ವಿ. ಸಣ್ಣ ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು. ಏನು ಅಂತ ಹೇಳಿದ್ರೆ, ಆ್ಯಂಕರು ಒಬ್ಬರು ಕಿವಿಯಲ್ಲಿ ಸಾಂಗ್ ನೇಮ್ ಹೇಳ್ತಾರೆ. ಆ ಸಾಂಗ್ನ ಅವರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ, ಇನ್ನೊಬ್ಬರು ಐಡೆಂಟಿಫೈ ಮಾಡಬೇಕು. ನಮ್ಮ ಯಜಮಾನ್ರು ಅದನ್ನು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ, ನಾನು ಐಡೆಂಟಿಫೈ ಮಾಡಬೇಕು ಅಂತ ಆ್ಯಂಕರ್ ಹೇಳಿದ್ರು. ಕೊನೆಗೂ ನನ್ನ ಕೈಲಿ ಆಗಲಿಲ್ಲ ಐಡೆಂಟಿಫೈ ಮಾಡೋದಕ್ಕೆ ಯಾವ ಸಾಂಗು ಅಂತ ಹೇಳಿಬಿಟ್ಟು. ನಾವು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಈ ಥರ ಹೋಗಿ ಈ ಥರ ನಾವು ಕೂಡ ಆ್ಯಕ್ಟಿವಿಟಿ ಮಾಡಿರೋಂಥದ್ದು ತುಂಬ ಖುಷಿ ಅನ್ನಿಸ್ತು ನಮಗೆ. ನಾನು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಅವರು ಆ್ಯಕ್ಟಿಂಗ್ ಮಾಡೋದು ಬಿಟ್ಬಿಟ್ಟು ಲಿಪ್ ಮೂವ್ಮೆಂಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಔಟ್ ಆಯಿತು ಅಂತ ಹೇಳಿದ್ರು. ಆನಂತರ ಗೆಸ್ಟ್ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡಿ ಚೀಫ್ ಗೆಸ್ಟ್ ಬಂದಮೇಲೆ ಅವ್ರ ಹತ್ರ ದೀಪಾರಾಧನೆ ಮಾಡಿಸಿದ್ರು. ಹಾಗೆ ಟೀಚರ್ಸ್ ಕೂಡ ಅವ್ರ ಜೊತೆ ದಿನ ಬೆಳಗ್ಗೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಆನಂತರ ಬಂದಿರೋಂಥ ಚೀಫ್ ಗೆಸ್ಟ್ಗೆ ಪ್ರೋಗ್ರಾಮ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳಿದ್ರು. ಸೊ ಅವರು ನಂತರ ಸ್ಕೂಲ್ ಟೀಚರ್ಸು ಹಾಗೆ ಪ್ರಿನ್ಸಿಪಲ್ ಎಲ್ಲ ಸೇರಿ ಅವ್ರಿಗೊಂದು ನೆನಪಿನ ಕಾಣಿಕೆ ಕೊಟ್ಟು ಆಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಮೊದಲನೇದಾಗಿ ವಿನಾಯಕನ ಸಾಂಗ್ನ ಚಿಕ್ಕ ಮಕ್ಕಳ ಕೈಯಲ್ಲಿ ಆಡಿಸ್ತಾ ಇದ್ದಾರೆ. ಮಕ್ಕಳು ತುಂಬಾ ಮುದ್ದಾಗಿ ಹಾಡಿದ್ರು. ಇವೆಲ್ಲ ಕೂಡ ಪ್ರೀ ನರ್ಸರಿ ಮಕ್ಕಳು.
ಮಕ್ಕಳು ಮುದ್ದಾಗಿ ಹಾಡು ಹೇಳಿದ್ರು. ಆನಂತರ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಈ ಫಸ್ಟ್ನೇ ಡ್ಯಾನ್ಸ್ ಪ್ರೋಗ್ರಾಮಲ್ಲೇ ನನ್ನ ಮಗಳು ಕೂಡ ಪರ್ಫಾರ್ಮ್ ಮಾಡ್ತಾಯಿದ್ದಾಳೆ. ಅವಳು ಎಲ್ಲಿದ್ದಾಳೆ ಮತ್ತು ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾಳೆ ಅಂಥೇಳಿ ನೀವೇ ನೋಡಿ ಎಂಜಾಯ್ ಮಾಡಿ. ಹಾಗೆ ಮಗು ಹೇಗೆ ಡ್ಯಾನ್ಸ್ ಮಾಡ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಗು ಡ್ಯಾನ್ಸ್ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಮೊದಲನೇದಾಗಿ ನನ್ನ ಮಗಳನ್ನ ಪ್ರೋಗ್ರಾಮ್ನ ನೋಡ್ತಾ ಇರೋದು. ಆ ಖುಷಿಯಲ್ಲಿ ನಾವು ವಿಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳು ಮುದ್ದಾಗಿ ಅಂದರೆ ಮುದ್ದಾಗಿ ಡ್ಯಾನ್ಸ್ ಆಡಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳಂತನೆಲ್ಲ ಎಲ್ಲ ಮಕ್ಕಳು ಕೂಡ ಮುದ್ದಾಗಿ ಡ್ಯಾನ್ಸ್ ಆಡಿದ್ರು. ಇವೆಲ್ಲ ಮಕ್ಕಳು ಕೂಡ ನನ್ನ ಮಗಳು ಅಪ್ಪು ಸರ್ ಹಾಡಿಗೆ ಡ್ಯಾನ್ಸ್ ಆಡಿರೋವಂಥದ್ದು. ನಾವಿಲ್ಲಿ ಸಾಂಗ್ನ ಯಾಕೆ ಪ್ಲೇ ಮಾಡ್ತಿಲ್ಲ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಇಲ್ಲಿ ಕಾಪಿರೈಟ್ ಕ್ಲೈಮ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಸಾಂಗ್ನ ಪ್ಲೇ ಮಾಡ್ತಾ ಇಲ್ಲ ನಾವು. ಟೀಚರ್ಸೇ ಒಳಗಡೆ ಎಲ್ಲ ಮಕ್ಕಳಿಗೂ ಕೂಡ ಡ್ಯಾನ್ಸ್ ಆಡಿ ಕಲಿಸಿದ್ದಾರೆ. ಮಕ್ಕಳು ಕೇಳಬೇಕಲ್ಲ, ಚಿಕ್ಕ ಮಕ್ಕಳು ಮೊದಲೇ ಹಠ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ. ಅಂಥದ್ರಲ್ಲಿ ಟೀಚರ್ಸು ತುಂಬ ಎಫೆಕ್ಟ್ ಆಗಿ ಮಕ್ಕಳಿಗೆ ಕಳಿಸ್ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರೋಗ್ರಾಮು ಇದು ಕೂಡ ಪ್ರೀ ನರ್ಸರಿ ಮಕ್ಕಳು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಎಲ್ಲ ಕಾಸ್ಟ್ಯೂಮು ಕೂಡ ಟೀಚರ್ಸೇ ಪೇರೆಂಟ್ಸ್ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿ ಯಾವ್ಯಾವುದು ಡ್ಯಾನ್ಸ್ಗೆ ಯಾವ್ಯಾವ ಥರ ಕಾಸ್ಟ್ಯೂಮ್ ಬೇಕು ಅಂಥೇಳಿ ಅವರೇ ಸೆಲೆಕ್ಟ್ ಮಾಡಿ ಅವರೇ ಸ್ಟಿಚ್ ಮಾಡಿಸಿ ಕೊಟ್ಟಿರೋವಂಥದ್ದು. ಮಕ್ಕಳಿಗೆ ಎಲ್ಲ ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮಕ್ಕಳೆಲ್ಲರೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ಡ್ರೆಸ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಗೆ ಸ್ಕೂಲ್ ಪ್ರೋಗ್ರಾಮ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಈ ಮಕ್ಕಳು ಡ್ಯಾಡಿ ಐ ಲವ್ ಯು ಡ್ಯಾಡಿ ಸಾಂಗ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆಡಾದ್ಮೇಲೆ ಅದೇ ಹಾಡಿಗೆ ಅವ್ರ ಮಕ್ಕಳ ತಂದೆಯವ್ರನ್ನ ಕರೆಸ್ಬಿಟ್ಟು ಅವ್ರ ಹತ್ರ ಕೂಡ ಡ್ಯಾನ್ಸ್ನ ಅದೇ ಸಾಂಗಿಗೆ ಆಡಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಡ್ಯಾನ್ಸ್. ತುಂಬ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಈ ಮಕ್ಕಳ ಕಾಸ್ಟ್ಯೂಮು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಕ್ಯೂಟಾಗಿ ಕಾಣ್ತಾ ಇದ್ರು. ತುಂಬ ಡ್ಯಾನ್ಸ್ಗಳು ಆಡಿಸಿದ್ರು. ತುಂಬ ಮಕ್ಕಳು ಕೂಡ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ಡ್ಯಾನ್ಸ್ನ ಹಾಗೆ ಎಲ್ಲ ವಿಡಿಯೋಗಳಲ್ಲಿ ಹಾಕೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಲೆಂತಿ ಆಗಿರುತ್ತೆ ಅನ್ನೋ ಕಾರಣದಿಂದ ಎಲ್ಲ ಡ್ಯಾನ್ಸ್ನ ನಾನಿಲ್ಲಿ ಕವರ್ ಮಾಡ್ತಾ ಇಲ್ಲ. ಪ್ರೋಗ್ರಾಮ್ನ ಕೊನೆಯ ಹಾಡು ಇದು ರಾಜ್ಕುಮಾರ್ ಸರ್ ಅವರ ಸಾಂಗು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನೆಲವನ್ನು ಮೆಟ್ಟಬೇಕು ಅನ್ನೋ ಹಾಡು. ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಮಕ್ಕಳು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆದರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಲಾಸ್ಟಲ್ಲಿ ಕನ್ನಡ ಸಾಂಗ್ನ ಹಾಡಿಸಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಕೊನೆಯದಾಗಿ ಟೀಚರ್ಸ್ ಕೂಡ ಡ್ಯಾನ್ಸ್ನ ಮಾಡಿ ಎಲ್ಲ ಪೇರೆಂಟ್ಸು ಹಾಗೆ ಮಕ್ಕಳಿಗೆ ಮನೋರಂಜನೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ. ನಮಗಂತೂ ತುಂಬ ಖುಷಿ ಅನ್ನಿಸ್ತು, ತುಂಬ ಇಷ್ಟ ಕೂಡ ಆಯಿತು. ನಮ್ಮ ಎಜುಕೇಷನ್ ಮುಗಿದ ಮೇಲೆ ನಾವು ಅಟೆಂಡ್ ಆಗ್ತಿರೋ ಫಸ್ಟ್ ಸ್ಕೂಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಈ ಡ್ಯಾನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಹಾಡಿಗೆ ಟೀಚರ್ಸ್ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಸ್ವಲ್ಪ ಜನ ಪೇರೆಂಟ್ಸು ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡಬೇಕು ಅಂತ ಹೇಳಿದ್ರು. ನಾವು ಕೂಡ ಹೋಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ. ಕಪಲ್ ಡ್ಯಾನ್ಸು. ಇದರಲ್ಲಿ ಕೈ ಬಿಡಬಾರ್ದು, ಕೈ ಬಿಡ್ದಿರ ಡ್ಯಾನ್ಸ್ ಆಡಬೇಕು ಅಂತ ಟಾಸ್ಕ್ ಕೊಟ್ಟಿದ್ದರು. ನಾವು ಕೂಡ ನನ್ನ ಮಗಳ ಪುಣ್ಯ ಅಂತ ಹೇಳಿಬಿಟ್ಟು ಸ್ಟೇಜ್ ಮೇಲೆ ಹತ್ತಿ ನಾವು ಕೂಡ ನಮಗೆ ಹೇಗೆ ಬರುತ್ತೋ ಆ ರೀತಿ ಡ್ಯಾನ್ಸ್ನ ಮಾಡಿದ್ದೀವಿ. ಡ್ಯಾನ್ಸ್ ನಾವಿಬ್ಬರು ಹೇಗೆ ಮಾಡಿದ್ದೀವಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಮೊದಲೇ ಗೊತ್ತಿದ್ದಿದ್ರೆ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದಿತ್ತು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋವಂಥ ಚಾನ್ಸು. ನಾವು ಕೂಡ ಸ್ಟೇಜ್ ಮೇಲೆ ಯಾವತ್ತೂ ಪರ್ಫಾರ್ಮ್ ಮಾಡಿರಲಿಲ್ಲ. ಅಂದರೆ ನಾವು ಸ್ಕೂಲಲ್ಲಿ ಹೋಗೋ ಟೈಮಲ್ಲೆಲ್ಲ ಮಾಡಿದ್ವಿ. ಪೇರೆಂಟ್ಸ್ ಆದಮೇಲೆ ಫಸ್ಟ್ ಟೈಮ್ ನಾವು ಕೂಡ ಪರ್ಫಾರ್ಮ್ ಮಾಡ್ತಾ ಇರೋದು. ನಮಗೂ ಕೂಡ ತುಂಬ ಖುಷಿ ಅನ್ನಿಸ್ತು. ಒಂದಾದ್ಮೇಲೆ ಒಂದು ಸಾಂಗ್ಗಳನ್ನ, ರೊಮ್ಯಾಂಟಿಕ್ ಸಾಂಗ್ಗಳನ್ನ ಪ್ಲೇ ಮಾಡ್ತಾಯಿದ್ರು. ಹಾಗೆ ಲೈಟಿಂಗ್ಸ್ ಕೂಡ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಿದ್ರು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಕೂಡ. ಆ್ಯಂಕರ್ ಬೃಂದ ಅವರು ಯಾರು ತಮ್ಮ ವೈಫ್ನ ಫಸ್ಟ್ ಎತ್ಕೊತಾರೆ ಅಂತ ಹೇಳಿದಾಗ ಮೊದಲು ನಮ್ಮ ಯಜಮಾನ್ರು ಎತ್ಕೊಂಡು 2 ರೌಂಡ್ ತಿರುಗಿಸಿದ್ರು. ನಂಗೆ ತಲೆ ಸುತ್ತು ಬಂತು. ಡ್ಯಾನ್ಸ್ ಪ್ರೋಗ್ರಾಮು ಮುಗಿದ ನಂತರ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದರಲ್ಲಿ ನನ್ನ ಮಗಳು ಕೂಡ ಪ್ರೈಸ್ ತೊಗೊಂಡು ನಮಗೆ ತುಂಬ ಖುಷಿ ಅನ್ನಿಸ್ತು. ಫಸ್ಟ್ ಟೈಮ್ ನನ್ನ ಮಗಳು ಪ್ರೋಗ್ರಾಮ್ನ ನೋಡಿ ಹಾಗೆ ಅದು ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡಿದ್ದು ಹಾಗೆ ಪ್ರೈಸ್ ತೊಗೊಂಡಿದ್ದು ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾವು ಈ ಏಜ್ಗೆ ಸ್ಟೇಜ್ ಹತ್ತೋದಿಲ್ಲ. ನಾವು ಸ್ಕೂಲ್ ಕೂಡ ನೋಡಿರಲಿಲ್ಲ ಅಂತ ಕಾಣುತ್ತೆ. ಅಂಗನವಾಡಿ ಕೂಡ ಹೋಗ್ತಾ ಇದ್ವೋ ಇಲ್ವೋ. ಕೊನೆಯದಾಗಿ ಅಪ್ಪು ಸರ್ನ ನೆನೆಸ್ಕೊಂಡು ಮೊಬೈಲ್ ಟಾರ್ಚ್ ಎಲ್ಲ ಆನ್ ಮಾಡಿ ಈ ಸಾಂಗಿಗೆ ಎಲ್ಲರೂ ಕೂಡ 1-2 ನಿಮಿಷ ಮೌನ ಆಚರಣೆ ಮಾಡಿ ಯು ಅಪ್ಪು ಸರ್ ಅಂತ ತಿಳಿಸ್ತಾ ಪ್ರೋಗ್ರಾಮ್ನ ಕೂಡ ಕೊನೆ ಮಾಡಿದ್ರು. ಪ್ರೋಗ್ರಾಮ್ ಎಲ್ಲ ಮುಗ್ದು ನಾವು ಆಡಿಟೋರಿಯಮಿಂದ ಹೊರಗಡೆ ಬರೋಷ್ಟೊತ್ತಿಗೆ ನೈಟ್ 8 o'clock ಆಗಿತ್ತು. ಆಗ ಹೊರಗಡೆ ಬಂದು ನಾವು ಸೇಮ್ ಬೆಳಗ್ಗೆ ಹೋಗಿದ್ವಲ್ಲ ಅದೇ ಹೋಟೆಲ್ಗೆ ಹೋಗಿ ಮೈಂಡ್ ಫ್ರೆಶ್ ಆಗಲಿಕ್ಕೆ 1 ಲೋಟ ಕಾಫಿ ಕುಡಿದು ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಮಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ಡ್ಯಾನ್ಸ್ ಆಡಿದ್ವಿ, ಅದು ಕೂಡ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಪ್ಲೀಸ್ ಟು ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಬಾಯ್.